ಆಯ್ತು. ಶಂಕ್ರಿ ಗೊತ್ತಂತಲ್ಲ ಇವತ್ತೇ ಫಸ್ಟು. ಅವಾಗ ಎಲ್ಲಾರು ಹೊಡೆದಾಕ್ಬಿಡ್ತಾರೆ ಹಿಂಗಂದ್ರಲ್ಲ ಅದಕ್ಕೆ. ಮ್ಯಾಲೆ ಮ್ಯಾಲೆ ಬರ್ಬೇಕು. ನೋಡಲ್ಲ ಐತಲ್ಲಪ್ಪ ಮಾಗಡಿಯಿಂದ ಬಂದಪ್ಪ ಮನೇಲಿ ನೋಡಕ್ಕಿಲ್ಲ. ಕಾಫಿ ಕುಡಿದ್ಬಿಟ್ಟು ಈ ಮ್ಯಾಲೆ ಹಿಂಗ್ ನೋಡಿದ್ವಲ್ಲ ಅಲ್ಲಿ ಅಡ್ಡ ಗೋಡೆ ಐತಲ್ಲ ಹೋಗ್ಲಿಲ್ಲ ಅದು ಹೋಗ್ಲಿಲ್ಲ. ಅಲ್ಲಿ ಸೇರ್ಕೊಡದೆ ದಿಂಡ ಇದು ದಿಂಡ ಐತೆ ಮೇಲೆ ಮೇಲ್ಗಡೆ ದಿಂಡಿಲ್ಲ ದಿಂಡಿಲ್ಲ ಹಿಂಗೆ ಐತೆ ಏಕ ಸ್ವಲ್ಪ ಗ್ಯಾಪ್ ಗ್ಯಾಪ್ ಐತೆ. ತಿಂಡಿಲ್ವಾ ಅಲ್ಲಿ? ನೋಡಿ ಇದೈತಲ್ಲ ಈ ತೀರ ಐತಲ್ಲ ಅಲ್ಲಿ ಸ್ವಲ್ಪ ಗ್ಯಾಪ್ ಇರ್ತದೆ. ಸ್ವಲ್ಪ ಮೇಲೆ ಹೋಗ್ಬೇಕಾ? ಏನೇ ಆಗ್ತೀನಿ ಎಷ್ಟಪ್ಪ ಅಂತ ಇಲ್ಲಿಂದ ಗೊತ್ತಾಗಲ್ಲ. ಮಾಡಿ ಹತ್ರ ಆಗುತ್ತೆ ನಿಮಗೆ ಮಾಡಿ ನೋಡಿ ಇದು ಇದು ಕೆಳಕೋಟೆ ಐತದ ಇದು ಇಟ್ಕೊಳ್ಳಿ ಇದು ಇಟ್ಕೊಳ್ಳಿ ನನಗೆ ಭಯ. ಸಮಾಧಾನವಾಗಿರಕ್ಕ ಸುಮ್ಮನೆ ಇರಬೇಕು. ಒಂದು 2 ನಿಮಿಷ ಸುಮ್ಮನೆ ರೀ. ನೀವು ಒಳಗೆ ಬತ್ತು ಆಚೆ ಬತ್ತು ಏನು ಹೇಳಕ್ಕೆ ಹೋಗ್ಬಿಡಿ, ಸುಮ್ಮನೆ ರೀ. ಒಂದು ಪ್ಲಾಸ್ಟಿಕ್ ಬಾಕ್ಸ್ ತರಿಸ್ಬಿಡಿ. ಪ್ಲಾಸ್ಟಿಕ್ ಬಾಕ್ಸ್? ಹಾಂ ಸುಶೀಲೆ ಒಂದು ಪ್ಲಾಸ್ಟಿಕ್ ಬಾಕ್ಸು ಅಣ್ಣ ಈ ನೀರು ಕುಡಿತೀವಲ್ಲ ಆ ಥರ ಆಗಲ್ಲ. ಯಾವುದೊಂದು ಚಾಕ್ಲೇಟ್ ಬಾಕ್ಸು. ಚಾಕ್ಲೇಟ್ ಬಾಕ್ಸು ಬೇಗ ಇದು ಅಂತಿದ್ದಲ್ಲ ಅಂಥದ್ದು. ಹಾಂ ಅಂಥದ್ದು ಬಾಕ್ಸು. ನೋಡಿ ಅಲ್ಲಿ ಮರಿತದೆ. ಕುಳಿತದೆ ನೋಡಿ ಹೋಗೋದು. ಯಾವ ಥರ ನೀನು ಹುಷಾರಾಗಿ ಬರಪ್ಪ. ಈ ಗೋವಿಂದ ಬಾಟ್ಲು ಕೊಡ್ಬೇಕು, ಸ್ವಲ್ಪ ಹುಷಾರಾಗಿ ಚೆಕ್ ಮಾಡ್ಕೊಡಿ. ಬನ್ನೀಗ ಪ್ಯಾಕ್ ಆಯಿತು. ಹಂಚು ಮನೆ ತುಂಬ ಡೇಂಜರು, ಹೊರಗಡೆ ಹೋಗೋಣ.
ಹೊರಗಡೆ ಹೋಗಿ ಬಿಡೋದು. ಏಣಿ ಬಂದಾಗ ಕರೆಕ್ಟಾಗೈತೆ. ಸ್ವಲ್ಪ ಕ್ರಾಸ್ ಆಗೈತೆ ನೋಡಿ. ಈ ಕಡೆ ಇನ್ನೂ ಕ್ರಾಸ್ ಮಾಡ್ತಾನೆ. ಹಿಂಗೆ ಮುಂಚೂರು ಹಿಂಗೆ ಹಾಕೋಣ. ಅಲ್ಲಾಗಲ್ಲ. ಹಿಂಗೆ ಕಣ ಅಲ್ಲಿ ಏನಂದರೆ ಈ ಥರ ಹತ್ತುವಾಗ ಅಲ್ಲೇನು ಕಷ್ಟಪಡ್ತೀವಿ ಆ ಕಷ್ಟಕ್ಕೆ ಫಲ ಸಿಕ್ತಿದ್ರೆ ಖುಷಿ ಆಯ್ತದೆ. ಇದು ಹಂಗೆ ಆಯ್ತು ನಮಗೆ. ಇವತ್ತು ನಾಗ ಪಂಚಮಿ, ಒಳ್ಳೊಳ್ಳೆ ನಾಗರಗಳನ್ನ ಸಂರಕ್ಷಣೆ ಮಾಡ್ತಾಯಿದ್ವಿ. ದೇವರ ಆಶೀರ್ವಾದ ಹಂಗೆ ಇರಲಿ. ತುಂಬ ಖುಷಿ ಆಯಿತು. ಮೇಲೋಗಿ ನಾಗ ಪಂಚಮಿ ದಿವಸ 2 ಹಾವುಗಳು ಸಂರಕ್ಷಣೆ ಮಾಡಿರೋದು ನಾವು. 2 ಕೂಡ ಪಾಸ್ ಆಯಿತು. ಬನ್ನಿ ಜನರು ಮಾತಾಡ್ತಾರೆ ಯಾವ ರೀತಿ ಹಾವುಗಳ ಬಗ್ಗೆ ಮೆಸೇಜ್ ಕೊಡ್ತಾರೆ, ಅವ್ರ ಅನುಭವಗಳು ಏನಿದೆ ಅಂತ ಅವ್ರನ್ನ ಕೇಳಬೇಕು. ಹಳೆಯ ಪದ್ಧತಿಗಳು ಇನ್ನೂ ಹಳ್ಳಿಲಿದೆಯಾ ಏನು ಅಂತ ಅವ್ರನ್ನ ಕೇಳಬೇಕು. ಯಾಕಂದರೆ ಹಳ್ಳಿಗಳಲ್ಲಿ ತುಂಬ ನೋಡಿದಿರಲ್ವ, ನಾಗಪಂಚಮಿ ಅಂದರೆ ಹುತ್ತಿ ಕಾಲು ಹಾಕೋದು, ಮನೆಗಳಲ್ಲಿ ಹಬ್ಬ ಥರ ಮಾಡೋದೆಲ್ಲ ಮಾಡ್ತಾರೆ. ಕೇಳೋಣ. ಬಾಕ್ಸ್ ಬೇಕು. ಎಲ್ಲಿ ಗಂಟ ಬಿಡೋ ನಾವು ಇಲ್ಲಿ ನೋಡಿ ಎಷ್ಟು ಇವಾಗ ಬಿಟ್ಕೋಬೇಕಾದ್ರೆ ಹಾಕೋತೀನಿ. ಖುಷಿ ಆಯ್ತಾ? ಸಮಾಧಾನ ಆಯ್ತಾ? ಆಂಜನೇಯ ನಮಸ್ಕಾರ, ದೇವ್ರ ನಮಸ್ಕಾರ ನನಗೆ. ಆಮೇಲೆ ಅಲ್ಲಿ ಒಟ್ಟಿನಲ್ಲಿ ನಾವು ಹತ್ತಿದ್ಕೆ ಹಾಂ ಅಲ್ವಾ, ಒಂದು ಸ್ವಲ್ಪ ಕಷ್ಟಪಟ್ಟಿದ್ಕೆ ಒಂದು ಫಲ ಸಿಕ್ಕಿದ್ದು ಖುಷಿ ಆಯಿತು. ಖುಷಿ ಆಯ್ತು. ನನಗೆ ನಿದ್ದೆ ಬರ್ತಿರ್ಲಿಲ್ಲ ನೈಟು. ನಾನು ಆಲೆ ಒಂದು ಇದೇನೇ ಈ ಕ್ರಿಕೆ ಮೆಟ್ಬಿಟ್ಟದೆ ಹೊಡೆದು ಅಂತ ಹೇಳಿವಾ, ಈ ಕ್ರಿಕೆ ಉಟ್ಬಿಟ್ಟದೆ ನನಗೆ. ಅದಕ್ಕೆ ಇವತ್ತು ನಾಗಪಂಚಮಿ ಬರೋ ಇವತ್ತು. ಹಾಂ ಇವತ್ತು ನಾಗಪಂಚಮಿ. ನಾಗಪ್ಪನ ಬೇರೆ ಹಿಡ್ದಿದ್ದೀವಿ. ಏನನ್ಸ್ತು? ಖುಷಿ ಆಯ್ತು. ಬಾಕ ಮುಂದೆ ಖುಷಿ ಆಯ್ತು. ಇವಾಗ ಅದ ಹೊರಗಡೆಗೆ ತಗೊಂಡೋಗಿ ಬಿಡೋಕ್ಕೆ ಇವಾಗ ಖುಷಿ ಆಯ್ತು. ಅಲ್ಲೇ ಇದ್ಬಿಟ್ಟಿದ್ರೆ ನಿದ್ದೇನು ಮಾಡಂಗಿಲ್ಲ, ಅಲ್ಲಿ ಕಡೆ ಹೋಗಂಗೂ ಇಲ್ಲ, ದನ ಕರ ನೋಡಂಗೂ ಇಲ್ಲ. ನಿಂದಿ ಜಿಗುಪ್ಸೆ ಎಲ್ಲಿ ಬತ್ತಾದೋ ಎಲ್ಲ ಅಂಗಡಿ ಹೋಗಿದ್ದು ಕಾಫಿ ಕುಡ್ದು ಹಾಲು ಇಟ್ಟಿದ್ದೆ ಗ್ಯಾಸ್ ಮೇಲೆ. ಹಿಂಗಿಟ್ಟದೋಳು ಹಿಂಗೆ ಗೋಡೆ ನೋಡಿದ್ರೆ ಗೋಡೆ ಮೇಲೆ ಹಿಂಗೆ ಇತ್ತಲ್ಲ. ಇಲ್ಲ, ಸೈಜ್ ಐತಿ, ತುಂಬ ಸೈಜ್ ಐತಪ್ಪ ಆಯ್ತು. ಇವತ್ತು ನಾಗಪಂಚಮಿ. ಇವತ್ತೆಲ್ಲ ದೇವಸ್ಥಾನಕ್ಕೆ ಹೋಗಿ ಹುತ್ತಕ್ಕೆ ಹಾಲರ್ದಿ ನಾಗಮ್ಮನ ದರ್ಶನ ಮಾಡ್ಕೊಬೇಕು. ನೀವು ಮುಂದಿನ ದರ್ಶನ ಮಾಡಿ. ಏನಾದ್ರು ಬೇರೆದಾದ್ರೆ ಏನು ಭಯ ಅನ್ಸಲ್ಲ. ಆ ಒಂದ್ಮೇಲೆ ಭಯ. ಆಮೇಲೆ ಹಂಚು ಮನೆ ಹತ್ತಿ ಹಿಡಿತೀವಲ್ಲಮ್ಮ, ನಮ್ಮ ಜೀವನ ಅದೇ ಇಟ್ಟಂಗೆ. ಹೌದು. ಯಾಕಂದ್ರೆ ನೋಡಿ ಅವ್ನ ಕ್ಯಾಮ್ರಾದ ನಮ್ಮ ರೂಮ್ಗೆ ಪಟ್ಟಂತ ಹೊಳಿಕೊಂಡು ಹೋಗ್ಬಿಟ್ರೆ ಏನು ಮಾಡೋದು. ಆದಷ್ಟು ನಾವು ಒಂದು ಸ್ವಲ್ಪ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಭೈರಪ್ಪ. ಹೊಸದೊಡ್ಡಿ. ನಿಯರ್ ಬೈ ಯಾವ ಸಿಗ್ತದೆ ಇಲ್ಲಿ ಊರು? ಹೋಳ್ಮಾರ್ಕುಪ್ಪೆ, ನೆಕ್ಸ್ಟ್ ಅರ್ಜುನಲ್ಲಿ. ಈ ಕಡೆ ಅರ್ಜುನಲ್ಲಿ ಸಿಗುತ್ತೆ. ನಾಗಡಿ ರಸ್ತೆ ಸಿಗ್ತದಾ? ನಾಗಡಿ ರಸ್ತೆ. ಈ ಊರು ಫಸ್ಟ್ ಆಗ್ತದೆ. ಫಸ್ಟ್ ಅಲ್ಲ ನಿಂದೆ ನಿನ್ನ ಹೆಸರೇನು? ಶಂಕರ್. ನೀನು ಅನ್ಕೊಂಡಿದ್ದ ಅಷ್ಟನ್ನೆಲ್ಲ ತೂಟ ಸಿಕ್ತದೆ ಅನ್ಕೊಂಡಿದ್ದ? ಹೆಂಗೆ ಹೆಂಗೆ ನನ್ನ ಮೇಲೆಲ್ಲ ಇಲ್ಲ ಪರಿಚಯ ಐತೆ ನಮ್ಮದು. ಪರಿಚಯ ಯಾಕಂದ್ರೆ ಅಲ್ಲಿ ರೋಹಿತ್ ಅಂತ ಇದ್ನಲ್ಲ, ರೋಹಿತ್ ಅಂತ ಮೊದಲಲ್ಲಿ ಬಂದಿರ್ತಿದ್ರು ಲಕ್ಷ್ಮೀಪುರ. ಹೌದು, ಆ ಕಡೆಯಿಂದ ಪರಿಚಯ. ಖುಷಿ ಆಯ್ತಾ? ಖುಷಿ ಆಯ್ತು. ಖುಷಿ ಆಯ್ತು. ನಾವು ತುಂಬ ಖುಷಿ ಆಯ್ತು. ನಾನು ಆಂಜನೇಯನ ದೇವ್ರ ನಮಸ್ಕಾರ ಅಂತ ಹೇಳಿಲ್ವ ಅಕ್ಕಪಕ್ಕ. ಸರ್ ನಿಮ್ಮ ಹೆಸರು? ಅಭಿ ಅಂತ. ಸೇಫ್ಟಿ ನೀಡ್ತಿದ್ದೀರ, ನಿಮ್ಮದು ಸೇಫ್ಟಿ, ಅವ್ರದ್ದು ಸೇಫ್ಟಿ, ಎಲ್ಲರದ್ದು ಸೇಫ್ಟಿ ನೀಡ್ತಿದ್ದೀರ. ಹೌದು, ಅದಕ್ಕೂ ಸೇಫ್ಟಿ ಕೊಡ್ತೀವಲ್ಲ. ಬೇರೆ ಯಾವ್ದಾರ ಆಯ್ತು ಅಂದ್ರೂ ಫೋನ್ ಹಾಕ್ತೀವಿ. ಮಧ್ಯಾಹ್ನ ಬೆಳಗ್ಗೆ ರಾತ್ರಿ ಟೈಮಿಂಗ್ಸೇ ನೋಡಬೇಡಿ, ಫೋನ್ ಮಾಡಿ ಸಾಕು, ಆಯ್ತು ಬರ್ತೀವಿ. ಓಕೆನಾ? ಸರಿ ಸ್ನೇಹಿತರೆ, ಸ್ನೇಹಿತರೆ ಎಲ್ಲರಿಗೂ ಜಯ ಆಂಜನೇಯ. ಈಗ ತಾನೇ ಹಂಚಿನ ಮನೆ ಮನೆಯಿಂದ ಸಂರಕ್ಷಣೆ ಮಾಡಿ ಸೇಫಾಗಿಲ್ಲ ಕಾಡಿಗೆ ಬಿಡೋಣ ಅಂತ ಬಂದ ಸಮಯದಲ್ಲಿ ಎಷ್ಟು ಚಾಲಾಕಿತ್ತು ಹಾವು ಅಂತ ಅಂದರೆ ನೀವೇ ನೋಡಿ ಅದು ಏನು ಮಾಡುತ್ತೆ ಅಂತ. ನೋಡಿದ್ರಲ್ವ, ಸ್ವಲ್ಪದಲ್ಲೇ ಬಚಾವು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆದಷ್ಟು ನಮ್ಮ ಸ್ನೇಹಿತರು ಕಾಡಿಗೆ ಬಿಡೋ ಸಮಯದಲ್ಲಿ ತುಂಬ ಹುಷಾರಾಗಿರಿ. ನೋಡೋಲ್ಲ ರಿಲೀಸ್ ಕೂಡ ಆಯಿತು. ಹೊಸದೊಡ್ಡಿಯಲ್ಲಿ ಸಂರಕ್ಷಣೆ ಮಾಡಿದಂತಹ ಹಂಚಿನ ಮನೆ ಮೇಲೆ ಭಾಳ ದಿವಸದಿಂದ ಸಂರಕ್ಷಣೆ ಮಾಡಿ ಒಂದು ಫಾರೆಸ್ಟ್ ಏರಿಯಾಗೆ ತಂದು
ರಿಲೀಸ್ ಕೂಡ ಮಾಡಿದ್ದಾಯಿತು ಸ್ನೇಹಿತರೆ. ಮತ್ತು ನಾನು ಹೇಳ್ತಾ ಇರ್ತೀನಿ, ನೆಕ್ಸ್ಟ್ ಟೈಮ್ ಮತ್ತೆ ಎಲ್ಲರಿಗೂ ಜಯ ಆಂಜನೇಯ.